ಉತ್ತಮನು ನೀತಾನೆ, ಎಲ್ಲವೂ ನೀತಾನೆ. ಉತ್ತಮನು ನೀತಾನೆ, ಎಲ್ಲವೂ ನೀತಾನೆ. ನನ್ನ ಪ್ರಿಯನೇ ಸ್ತೋತ್ರ, ಇಮ್ಮನುವೇಲ್ ಸ್ತೋತ್ರ, ರಕ್ಷಕನೇ ಸ್ತೋತ್ರ, ಯೇಸು ರಾಜ ಸ್ತೋತ್ರ. ಉತ್ತಮನು ನೀತಾನೆ, ಎಲ್ಲವೂ ನೀತಾನೆ. ಉತ್ತಮನು ನೀತಾನೆ, ಎಲ್ಲವೂ ನೀತಾನೆ. ನನ್ನ ಸಾಮರ್ಥ್ಯ ನೀತಾನೆ, ನನ್ನ ಬಲವು ನೀತಾನೆ. ಡ್ಯಾಡಿಯನ್ನು ನೋಡಿ ಹೇಳುವ, ಸಾಮರ್ಥ್ಯ ನೀತಾನೆ, ನನ್ನ ಬಲವು. ಈ ದಿನವಿಡೀ ನೀನೇ ಅಪ್ಪ. ನನ್ನ ಗೀತೆ, ನನ್ನ ಹಾಡು ಎಲ್ಲವೂ ನೀತಾನೆ. ನನ್ನ ಗೀತೆ, ನನ್ನ ಹಾಡು ಎಲ್ಲವೂ ನೀತಾನೆ. ನನ್ನ ಪ್ರಿಯನೇ ಸ್ತೋತ್ರ, ಇಮ್ಮಾನುವೇಲ್ ಸ್ತೋತ್ರ, ಯೇಸಕ್ಕನೇ ಸ್ತೋತ್ರ, ಯೇಸು ರಾಜ ಸ್ತೋತ್ರ. ಉತ್ತಮನು ನೀತಾನೆ, ಎಲ್ಲವೂ ನೀತಾನೆ. ಉತ್ತಮನು ನೀತಾನೆ. ಹೌದು ಡ್ಯಾಡಿ, ಎಲ್ಲವೂ ನೀತಾನೆ. ಇಕ್ಕಟ್ಟಿನಲ್ಲಿ ಮೊರೆಯಿಟ್ಟೆನು, ಕರ್ತನು ಸಾಧುತ್ತರ ನೀಡಿರುವೆ. ಇಕ್ಕಟ್ಟಿನಲ್ಲಿ ಮೊರೆಯಿಟ್ಟೆನು, ಕರ್ತನು ಸಾಧುತ್ತರ ನೀಡಿರುವೆ. ಕಷ್ಟದಲ್ಲಿ ಕೂಗಿದೆನು, ಬಿಡುಗಡೆ ಹೊಂದಿಕೊಂಡೆ. ಕಷ್ಟದಲ್ಲಿ ಕೂಗಿದೆನು, ಬಿಡುಗಡೆ ಹೊಂದಿಕೊಂಡೆ. ನನ್ನ ಪ್ರಿಯನೇ ಸ್ತೋತ್ರ, ಇಮ್ಮಾನುವೇಲ್ ಸ್ತೋತ್ರ, ಯೇಸುಕನೇ ಸ್ತೋತ್ರ, ಯೇಸು ರಾಜ ಸ್ತೋತ್ರ. ಉತ್ತಮನು ನೀತಾನೆ, ಎಲ್ಲವೂ ನೀತಾನೆ. ಉತ್ತಮನು ನೀತಾನೆ, ಎಲ್ಲವೂ ನೀತಾನೆ. ದಿನವೆಲ್ಲ ಜಯದ ಹರುಷಧ್ವನಿ ನನ್ನ ಹೃದಯ ಗುಡಾರದಿ. ದಿನವೆಲ್ಲ ಜಯದ ಹರುಷಧ್ವನಿ ನನ್ನ ಹೃದಯ ಗುಡಾರದಿ. ನಿನ್ ಬಲಗೈ ಉನ್ನತವು, ಪರಾಕ್ರಮ ನಡೆಸುವುದು. ನಿನ್ ಬಲಗೈ, ಹೌದು ಡ್ಯಾಡಿ, ಉನ್ನತವು, ಪರಾಕ್ರಮ ನಡೆಸುವುದು. ನನ್ನ ಪ್ರಿಯನೇ ಸ್ತೋತ್ರ, ಇಮ್ಮಾನುವೇಲ್ ಸ್ತೋತ್ರ, ರಕ್ಷಕನೇ ಸ್ತೋತ್ರ, ಸ್ತೋತ್ರ. ಉತ್ತಮನು ನೀತಾನೆ, ಎಲ್ಲವೂ ನೀತಾನೆ. ಉತ್ತಮನು ನೀತಾನೆ, ಎಲ್ಲವೂ ನೀತಾನೆ. ಇಕ್ಕಟ್ಟಿನಲ್ಲಿ ಮೊರೆಯಿಟ್ಟೆನು, ಕರ್ತನು ಸಾಧುತ್ತರ ನೀಡಿರುವೆ. ಇಕ್ಕಟ್ಟಿನಲ್ಲಿ ಮೊರೆಯಿಟ್ಟೆನು, ಕರ್ತನು ಸಾಧುತ್ತರ ನೀಡಿರುವೆ. ಕಷ್ಟದಲ್ಲಿ ಕೂಗಿದೆನು, ಬಿಡುಗಡೆ ಹೊಂದಿಕೊಂಡೆ. ಕಷ್ಟದಲ್ಲಿ
ಕೂಗಿದೆನು, ಬಿಡುಗಡೆ ಹೊಂದಿಕೊಂಡೆ. ನನ್ ಪ್ರಿಯನೇ ಸ್ತೋತ್ರ, ಇಮ್ಮಾನುವೇಲ್ ಸ್ತೋತ್ರ, ಯೇಸು ಸ್ತೋತ್ರ, ಯೇಸು ರಾಜ ಸ್ತೋತ್ರ. ಉತ್ತಮನು ನೀತಾನೇ, ಎಲ್ಲವೂ ನೀತಾನೇ. ಉತ್ತಮನು ನೀತಾನೇ, ಎಲ್ಲವೂ ನೀತಾನೇ. ಹಾಗೆ ಡ್ಯಾಡಿ, ನೀ ಮುಂಜಾನೆ ವೇಳೆಯಲ್ಲಿ ಕರ್ತನನ್ನು ನೋಡಿ ಹೇಳುವ, ಅಪ್ಪ ನನ್ನ ಸಾಮರ್ಥ್ಯ ನೀನೇ, ನನಗೆ ಬಲ ಅಂತ ಹೇಳಿದ್ರೆ ನೀನೇಪ್ಪ, ನಾನು ನಿನ್ನನ್ನೇ ಆತುಕೊಂಡಿದ್ದೇನೆ. ಯು ಆರ್ ಮೈ ಸ್ಟ್ರೆಂತ್, ನೀನೇ ನನಗೆ ಬಲ ಸ್ವಾಮಿ. ಕರ್ತನೆ, ನಾನು ಕರ್ತನೆ ಸಂತೋಷದಿಂದ, ನಾನು ಏನಾದರೂ ಹರ್ಷದಿಂದ ಇದ್ದೇನೆಂದರೆ ಅದು ನಿನ್ನ ಸಮ್ಮುಖದಲ್ಲೇ ಸ್ವಾಮಿ. ಹಾಲೆಲೂಯಾ, ಥ್ಯಾಂಕ್ ಯು ಲಾರ್ಡ್. ನಾನೇನಾದರೂ ಹಾಡ್ತೀನಿ ಅಂದರೆ ಅದು ನಿನ್ನ ಬಗ್ಗೆ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಇಕ್ಕಟ್ಟಿನಲ್ಲಿ ನಾನು ಮೊರೆ ಇಟ್ಟಾಗ ಸದುತ್ತರ ನೀಡಿದ್ದೀರಿಯಪ್ಪ. ವಂದನೆ ವಂದನೆ ಡ್ಯಾಡಿ, ವಂದನೆ ಡ್ಯಾಡಿ. ಕಷ್ಟದಲ್ಲಿ ಕೂಗಿದಾಗ ಕರ್ತನೆ ಸದುತ್ತರ ನೀಡಿದ್ದೀರಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಬಿಡುಗಡೆ ಕೊಟ್ಟಿದ್ದೀರಿ. ವಂದನೆ ವಂದನೆ. ದಿನವೆಲ್ಲ ಜಯದ ಧ್ವನಿ ನನ್ನ ಗೂಡಾರದಲ್ಲಿ ಕೇಳಿಸುವಂತೆ ಮಾಡಿದ್ದೀರಿ ಸ್ವಾಮಿ. ನಿಮ್ಮ ಪ್ರಸನ್ನತೆಯಿಂದ ತುಂಬಿದ್ದೀರಿ, ನಿಮ್ಮ ಸಾನ್ನಿಧ್ಯದಿಂದ ತುಂಬಿದ್ದೀರಿ. ನಿಮಗೆ ವಂದನೆ, ನಿಮಗೆ ವಂದನೆ, ನಿಮಗೆ ವಂದನೆ, ನಿಮಗೆ ವಂದನೆ. ಹಾಲೆಲೂಯಾ. ಕಷ್ಟ ಕಾಲದಲ್ಲಿ ಶ್ರೇಷ್ಠ ಸಹಾಯಕನು, ಆಪತ್ತಿನಲ್ಲಿ ಆಶ್ರಯ ದುರ್ಗ. ಥ್ಯಾಂಕ್ ಯು. ಹಾಲೆಲೂಯಾ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನನ್ನ ತಂದೆಯೇ, ನನ್ನ ಕರ್ತನೇ, ಎಲ್ಲವೂ ನಿನ್ನಿಂದಲೇ ಬಂದವು. ಎಂದೆಂದು ನಿಮಗೆ ತಾನೇ ಆರಾಧನೆ, ಎಂದೆಂದು ನಿಮಗೆ ತಾನೇ ಆರಾಧನೆ. ನನ್ನ ತಂದೆಯೇ, ನನ್ನ ಕರ್ತನೇ. ಹೌದು ಡ್ಯಾಡಿ, ನನಗಿರುವಂಥ ಸುಖ, ಆರೋಗ್ಯ, ನೆಮ್ಮದಿ ಎಲ್ಲವೂ ನಿನ್ನಿಂದ ಬಂದದ್ದು ಸ್ವಾಮಿ. ಇದುವರೆಗೆ ನೀನೇ ಉಪಕಾರ ಮಾಡಿ ಕಾದು ನಡೆಸಿರುವಾತನು. ನಿಮಗೆ ತಾನೇ ಆರಾಧನೆ. ದಿಕ್ಕಿಲ್ಲದ ಮಕ್ಕಳಿಗೆ ತಂದೆ ನೀನೇ, ಮಕ್ಕಳಿಗೆ ತಂದೆ ನೀನೇ, ಅಗತ್ಯವ ಪೂರೈಸುವ ಡ್ಯಾಡಿ ನೀನೇ. ಹೌದು ರಾಜ, ದಿಕ್ಕಿಲ್ಲದ ಮಕ್ಕಳಿಗೆ ತಂದೆ ನೀನೇ, ಅಗತ್ಯವ ಪೂರೈಸುವ ಡ್ಯಾಡಿ ನೀನೇ. ಉಣಿಸಿ ತಿನಿಸುವೆ, ಉಡಿಸಿ ನಡೆಸುವೆ, ಉಣಿಸಿ ತಿನಿಸುವೆ, ಉಡಿಸಿ ನಡೆಸುವೆ. ಅಪ್ಪ ಅಪ್ಪ ಡ್ಯಾಡಿ ಎಂದು ಕೂಗುವೆ, ನಿಮ್ಮನ್ನು ಅಪ್ಪ ಅಪ್ಪ ಡ್ಯಾಡಿ ಎಂದು ಕೂಗುವೆ. ನನ್ನ ತಂದೆಯೇ, ನನ್ನ ಕರ್ತನೇ. ಅಪ್ಪ, ಪ್ರತಿದಿನವೂ ನಮ್ಮನ್ನು ಆವರಿಸಿ ನಡೆಸುವಾತನು, ನಮ್ಮನ್ನು ರೂಪಿಸಿ ನಡೆಸುವಾತನು ಡ್ಯಾಡಿ. ಒಂದೊಂದು ದಿನವೂ ನಮ್ಮ ಜೊತೆಯಲ್ಲೇ ಇರುವಾತನು, ಆವರಿಸಿ ನಡೆಸುವ ತಂದೆ. ಆವರಿಸಿ ನಡೆಸುವೆ ಅತಿಶಯವಾಗಿ, ರೂಪಿಸಿ ನಲಿಯುವೆ ಪ್ರತಿಯೊಂದು ದಿನವೂ. ಆವರಿಸಿ ನಡೆಸುವೆ ಅತಿಶಯವಾಗಿ, ರೂಪಿಸಿ ನಲಿಯುವೆ ಪ್ರತಿಯೊಂದು ದಿನವೂ. ಬೇಡುವಾಗ ನೀಡುವೆ, ತಟ್ಟುವಾಗ ತೆರೆಯುವೆ. ಬೇಡುವಾಗ ನೀಡುವೆ, ತಟ್ಟುವಾಗ ತೆರೆಯುವೆ. ಅಪ್ಪ ಅಪ್ಪ ಡ್ಯಾಡಿ ಎಂದು ಕೂಗುವೆ, ನಿಮ್ಮನ್ನು ಅಪ್ಪ ಅಪ್ಪ ಡ್ಯಾಡಿ ಎಂದು ಕೂಗುವೆ. ನನ್ನ ತಂದೆಯೇ, ನನ್ನ ಕರ್ತನೇ, ಎಲ್ಲವೂ ನಿನ್ನಿಂದಲೇ ಬಂದವು. ಎಂದೆಂದು ನಿಮಗೆ ತಾನೇ ಆರಾಧನೆ. ಕರುಣಾಭರಿತ ತಂದೆ, ಸಾಂತ್ವನ ನೀಡುವ ಬುಗ್ಗೆ. ಕರುಣಾಭರಿತ ತಂದೆ ನೀನೇ, ಸಾಂತ್ವನ ನೀಡುವ ಬುಗ್ಗೆ ನೀನೇ. ಕರುಣಾಭರಿತ ತಂದೆ ನೀನೇ, ಸಾಂತ್ವನ ನೀಡುವ ಬುಗ್ಗೆ ನೀನೇ.
ದಿಕ್ಕಿಲ್ಲದ ವಿಧವೆಗೂ ಆಧಾರ ನೀನೇ ಅಯ್ಯ. ದಿಕ್ಕಿಲ್ಲದ ವಿಧವೆಗೂ ಆಧಾರ ನೀನೇ ಅಯ್ಯ. ಅಪ್ಪ ಅಪ್ಪ ಡ್ಯಾಡಿ ಎಂದು ಕೂಗುವೆ, ನಿಮ್ಮನ್ನು ಅಪ್ಪ ಅಪ್ಪ ಡ್ಯಾಡಿ ಎಂದು ಕೂಗುವೆ. ನನ್ನ ತಂದೆಯೇ, ನನ್ನ ಕರ್ತನೇ, ಎಲ್ಲವೂ ನಿಮ್ಮಿಂದಲೇ ಬಂದವು. ಎಂದೆಂದು ನಿಮಗೆ ತಾನೇ ಆರಾಧನೆ. ಹೌದು, ಆರಾಧನೆ. ನನ್ನ ತಂದೆ ಮಗುವಾಗಿದ್ದಾಗಲೇ ಪ್ರೀತಿಸಿದೆ ಡ್ಯಾಡಿ. ಐಗುಪ್ತದಿಂದ ಕರೆದು ತಂದೆ, ಕರಗಳ ಹಿಡಿದುಕೊಂಡು ನಡೆಯಲು ಪಳಗಿಸಿರುವೆ. ಎಂದೆಂದು ನಿಮಗೆ ತಾನೇ ಆರಾಧನೆ. ಎಂದೆಂದು ನಿಮಗೆ ತಾನೇ ಆರಾಧನೆ. ಮಗುವಾಗಿದ್ದಾಗಲೇ ಪ್ರೀತಿಸಿದೆ, ಐಗುಪ್ತದಿಂದ ಕರೆದು ತಂದೆ. ಮಗುವಾಗಿದ್ದಾಗಲೇ ಪ್ರೀತಿಸಿದೆ, ಐಗುಪ್ತದಿಂದ ಕರೆದು ತಂದೆ. ಕರಗಳ ಹಿಡಿದುಕೊಂಡು ನಡೆಯಲು ಪಳಗಿಸುವೆ, ಕರಗಳ ಹಿಡಿದುಕೊಂಡು ನಡೆಯಲು ಪಳಗಿಸುವೆ. ಅಪ್ಪ ಅಪ್ಪ ಡ್ಯಾಡಿ ಎಂದು ಕೂಗುವೆ, ನಿಮ್ಮನ್ನು ಅಪ್ಪ ಅಪ್ಪ ಡ್ಯಾಡಿ ಎಂದು ಕೂಗುವೆ. ನನ್ನ ತಂದೆಯೇ, ನನ್ನ ಕರ್ತನೇ, ಎಲ್ಲವೂ ನಿಮ್ಮಿಂದಲೇ ಬಂದವು. ಹೌದು ಡ್ಯಾಡಿ, ಇದೆಂದು ನಿಮಗೆ ತಾನೇ ಆರಾಧನೆ. ಇದೆಂದು ನಿಮಗೆ ತಾನೇ ಆರಾಧನೆ. ನನ್ನ ತಂದೆಯೇ, ಹೌದು ಡ್ಯಾಡಿ, ಪ್ರೀತಿಯ ಹಸ್ತದಿಂದ ಅಪ್ಪಿಕೊಂಡೆ ಡ್ಯಾಡಿ. ಕರುಣೆಯ ಹಗ್ಗದಿಂದ ಬಿಗಿದಿರುವೆ, ನೊಗವನ್ನ ಮುರಿದಿರುವೆ, ಜಯವನ್ನ ತಂದಿರುವೆ ಡ್ಯಾಡಿ. ಪ್ರೀತಿಯ ಹಸ್ತದಿಂದ ಅಪ್ಪಿಕೊಂಡೆ, ಕರುಣೆಯ ಹಗ್ಗದಿಂದ ಬಿಗಿದಿರುವೆ. ಪ್ರೀತಿಯ ಹಸ್ತದಿಂದ ಅಪ್ಪಿಕೊಂಡೆ, ಕರುಣೆಯ ಹಗ್ಗದಿಂದ ಬಿಗಿದಿರುವೆ. ನೊಗವನ್ನು ಮುರಿದಿರುವೆ, ಜಯವನ್ನು ತಂದಿರುವೆ. ನೊಗವನ್ನು ಮುರಿದಿರುವೆ, ಜಯವನ್ನು ತಂದಿರುವೆ. ಅಪ್ಪ ಅಪ್ಪ ಡ್ಯಾಡಿ ಎಂದು ಕೂಗುವೆ, ನಿಮ್ಮನ್ನು ಹೌದು ನನ್ನ ತಂದೆಯೇ, ಎಸ್ ಡ್ಯಾಡಿ, ನನ್ನ ಕರ್ತನೇ, ಎಲ್ಲವೂ ನಿಮ್ಮಿಂದಲೇ ಬಂದವು. ಎಂದೆಂದು ನಿಮಗೆ ತಾನೇ ಆರಾಧನೆ. ತಾನೇ ಆರಾಧನೆ. ನನ್ನ ತಂದೆಯೇ, ನನ್ನ ಕರ್ತನೇ, ಎಲ್ಲವೂ ನಿಮ್ಮಿಂದಲೇ ಬಂದವು. ಎಂದೆಂದು ನಿಮಗೆ ತಾನೇ ಆರಾಧನೆ. ಎಂದೆಂದು ನಿಮಗೆ ತಾನೇ ಆರಾಧನೆ. ಎಂದೆಂದು ನಿಮಗೆ ತಾನೇ ಆರಾಧನೆ. ಎಂದೆಂದು ನಿಮಗೆ ತಾನೇ ಆರಾಧನೆ. ದಿಕ್ಕಿಲ್ಲದ ಮಕ್ಕಳಿಗೆ ತಂದೆ ನೀನೇ. ಹೌದು ಡ್ಯಾಡಿ, ಅಗತ್ಯವ ಪೂರೈಸುವ ಡ್ಯಾಡಿ ನೀನೇ. ದಿಕ್ಕಿಲ್ಲದ ಮಕ್ಕಳಿಗೆ ತಂದೆ ನೀ. ಹಾಗೆ ಆತುಕೊಳ್ಳಿ, ನೀನೇಪ್ಪ ನನಗೆ ತಂದೆ. ಅಗತ್ಯವ ಪೂರೈಸುವ, ನನ್ನ ಅಗತ್ಯಗಳನ್ನ ಪೂರೈಸುವ ಡ್ಯಾಡಿ. ಓ, ಉಣಿಸಿ ತಿನಿಸುವೆ, ಉಡಿಸಿ ನಡೆಸುವೆ. ಉಣಿಸಿ ತಿನಿಸುವೆ, ಉಡಿಸಿ ನಡೆಸುವೆ. ಅಪ್ಪ ಅಪ್ಪ ಡ್ಯಾಡಿ ಎಂದು ಕೂಗುವೆ. ಹೌದು, ನಿಮ್ಮನ್ನು ಅಪ್ಪ ಅಪ್ಪ ಡ್ಯಾಡಿ ಎಂದು ಕೂಗುವೆ. ನಿಮ್ಮನ್ನು ಅಪ್ಪ ಅಪ್ಪ ಡ್ಯಾಡಿ ಎಂದು ಕೂಗುವೆ.
ಹಲ್ಲೆಲೂಯ. ನನ್ನ ತಂದೆಯೇ, ನನ್ನ ಕರ್ತನೇ, ಎಲ್ಲವೂ ನಿಮ್ಮಿಂದಲೇ ಬಂದವು. ಎಂದೆಂದು ನಿಮಗೆ ತಾನೇ ಆರಾಧನೆ, ಎಂದೆಂದು ನಿಮಗೆ ತಾನೇ ಆರಾಧನೆ, ಎಂದೆಂದು ನಿಮಗೆ ತಾನೇ ಆರಾಧನೆ, ಎಂದೆಂದು ನಿಮಗೆ ತಾನೇ ಆರಾಧನೆ. ಕರುಣಾಭರಿತ ತಂದೆ ನೀನೇ, ಸಾಂತ್ವನ ನೀಡುವ ಬುಗ್ಗೆ ನೀನೇ. ಹೌದು ಡ್ಯಾಡಿ, ಕರುಣಾಭರಿತ ತಂದೆ ನೀನೇ, ಸಾಂತ್ವನ ನೀಡುವ ಬುಗ್ಗೆ ನೀನೇ. ದಿಕ್ಕಿಲ್ಲದ ವಿಧವೆಗೂ ಆಧಾರ ನೀನೇ ಅಯ್ಯ, ದಿಕ್ಕಿಲ್ಲದ ವಿಧವೆಗೂ ಆಧಾರ ನೀನೇ ಅಯ್ಯ. ಅಪ್ಪ ಅಪ್ಪ ಡ್ಯಾಡಿ ಎಂದು ಕೂಗುವೆ, ನಿಮ್ಮನ್ನು ಅಪ್ಪ ಅಪ್ಪ ಡ್ಯಾಡಿ ಎಂದು ಕೂಗುವೆ. ಓ, ನಿಮ್ಮನ್ನು ಅಪ್ಪ ಅಪ್ಪ ಡ್ಯಾಡಿ ಎಂದು ಕೂಗುವೆ. ಹೌದು, ನಿಮ್ಮನ್ನು ಅಪ್ಪ ಅಪ್ಪ ಡ್ಯಾಡಿ ಎಂದು ಕೂಗುವೆ. ನನ್ನ ತಂದೆಯೇ, ನನ್ನ ಕರ್ತನೇ, ಎಲ್ಲವೂ ನಿಮ್ಮಿಂದಲೇ ಬಂದವು. ಎಂದೆಂದು ನಿಮಗೆ ತಾನೇ ಆರಾಧನೆ, ಎಂದೆಂದು ನಿಮಗೆ ತಾನೇ ಆರಾಧನೆ, ಎಂದೆಂದು ನಿಮಗೆ ತಾನೇ ಆರಾಧನೆ, ಎಂದೆಂದು ನಿಮಗೆ ತಾನೇ ಆರಾಧನೆ. ಹಲ್ಲೆಲೂಯ. ಕರ್ತನನ್ನು ನೋಡಿ ಹೇಳೋಣ, ತಂದೆ ನೀನೇ, ನನ್ನ ಆಧಾರ ನೀನೇ, ಆಶ್ರಯ ನೀನೇ, ನನ್ನ ಒಡೆಯನು ನೀನೇ. ಹಲ್ಲೆಲೂಯ. ನಿಮ್ಮನ್ನು ಬಿಟ್ಟು ನನಗೆ ಬೇರೆ ದಾರಿ ಇಲ್ಲಪ್ಪ, ಆಶ್ರಯ ನೀನೇ ಅಪ್ಪ. ಏಸಪ್ಪ 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 ಏಸಪ್ಪ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಸಂಪೂರ್ಣವಾಗಿ ಕರ್ತನನ್ನು ಆತುಕೊಳ್ಳೋಣ, ಸಂಪೂರ್ಣವಾಗಿ ಕರ್ತನ ಆತುಕೊಳ್ಳೋಣ. ಹಲ್ಲೆಲೂಯ. ನನಗೆ ಸಹಾಯ ನೀನೇ ಅಪ್ಪ, ನನಗೆ ಸಹಾಯ ನೀನೇ ಅಪ್ಪ, ನನಗೆ ಸಹಾಯ ನೀನೇ, ಸಹಾಯ ನೀನೇ. ಓ ಹಲ್ಲೆಲೂಯ. ಹಾಗೆ ಸ್ತೋತ್ರ ಮಾಡೋಣ. ಅಪ್ಪ, ನಿನ್ನ ಉಪಕಾರಗಳಿಗಾಗಿ ವಂದನೆ, ನಿನ್ನ ಸಹಾಯಕ್ಕಾಗಿ ವಂದನೆ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯ. ಹಾಗೆ ಆತನ ಮಹತ್ವಗಳನ್ನೆಲ್ಲ ಹೇಳಿ ಹೇಳಿ ಕೊಂಡಾಡುವ. ಥ್ಯಾಂಕ್ ಯು ಲೋ. ಎಂದೆಂದು ನನ್ಮುಂದೆ ನಿನ್ನನ್ನೇ ನಿಲ್ಲಿಸಿರುವೆ. ಹೌದು ಡ್ಯಾಡಿ. ಎಂದೆಂದು ನನ್ಮುಂದೆ, ಹೌದು, ನಿನ್ನನ್ನೇ ನಿಲ್ಲಿಸಿರುವೆ. ನನ್ ಕುರುಬನು ನೀನೇ ಅಯ್ಯ, ಕೊರತೆಯು ನನಗೆ ಇಲ್ಲ. ಹೌದು, ನನ್ ಕುರುಬನು ನೀನೇ ಅಯ್ಯ, ಕೊರತೆಯು ನನಗೆ ಇಲ್ಲ. ನನ್ ಪ್ರಿಯನೇ ನನ್ನೇಸುವೆ, ನನ್ ಪ್ರಿಯನೇ ನನ್ನೇಸುವೆ. ಎಂದೆಂದು ನೀನೇ ಅಯ್ಯ, ನನ್ ಮುಂದೆ ನೀನೇ ಅಯ್ಯ, ಎಂದೆಂದು ನೀನೇ ಅಯ್ಯ, ನನ್ ಮುಂದೆ ನೀನೇ ಅಯ್ಯ. ಎಂದೆಂದು ನನ್ ಮುಂದೆ ನಿನ್ನನ್ನೇ ನಿಲ್ಲಿಸಿರುವೆ. ಹೌದು ಡ್ಯಾಡಿ, ನನ್ನ ಕಣ್ಣೆದುರು ನೀನೇ. ಓ,
ನನ್ ಮುಂದೆ ನಿನ್ನನ್ನೇ ನಿಲ್ಲಿಸಿರುವೆ. ನನ್ ಕುರುಬನು ನೀನೇ ಅಯ್ಯ, ಕೊರತೆಯು ನನಗೆ ಇಲ್ಲ. ನನ್ ಕುರುಬನು ನೀನೇ ಅಯ್ಯ, ಕೊರತೆಯು ನನಗೆ ಇಲ್ಲ. ನನ್ ಪ್ರಿಯನೇ ನನ್ನೇಸುವೆ, ನನ್ ಪ್ರಿಯನೇ ನನ್ನೇಸುವೆ, ಎಂದೆಂದು ನೀನೇ ಅಯ್ಯ. ನನ್ ಮುಂದೆ ನೀನೇ ಅಯ್ಯ, ಎಂದೆಂದು ನೀನೇ ಅಯ್ಯ. ನನ್ ಮುಂದೆ ನೀನೇ ಅಯ್ಯ. ಸಮ್ಮುಖದಿ ಸಂತೋಷ, ಪರಿಪೂರ್ಣ ಸಂತೋಷ. ಸಮ್ಮುಖದಿ ಸಂತೋಷ, ಪರಿಪೂರ್ಣ ಸಂತೋಷ. ಸೌಭಾಗ್ಯ ನೀನೇ ಅಯ್ಯ, ಶಾಶ್ವತ ಸೌಭಾಗ್ಯವೇ. ಸೌಭಾಗ್ಯ ನೀನೇ ಅಯ್ಯ, ಶಾಶ್ವತ ಸೌಭಾಗ್ಯವೇ. ನನ್ ಪ್ರಿಯನೇ ನನ್ನೇಸುವೆ, ನನ್ ಪ್ರಿಯನೇ ನನ್ನೇಸುವೆ, ಎಂದೆಂದು ನೀನೇ ಅಯ್ಯ. ನನ್ ಮುಂದೆ ನೀನೇ ಅಯ್ಯ, ಎಂದೆಂದು ನೀನೇ ಅಯ್ಯ. ನನ್ ಮುಂದೆ ನೀನೇ ಅಯ್ಯ. ನನ್ ಹೃದಯ ಹರ್ಷಿಸಿದೆ, ನನ್ ಮನವು ನಲಿದಾಡಿದೆ. ಹೌದು ಡ್ಯಾಡಿ, ನನ್ ಹೃದಯ ಹರ್ಷಿಸಿದೆ, ನನ್ ಮನವು ನಲಿದಾಡಿದೆ. ನನ್ನ ಕಾಯುವ ನನ್ನ ತಂದೆ, ನನ್ನೆಲ್ಲ ಆಸ್ತಿ ನೀನೇ. ನನ್ನ ಕಾಯುವ ನನ್ನ ತಂದೆ, ನನ್ನೆಲ್ಲ ಆಸ್ತಿ ನೀನೇ. ನನ್ ಪ್ರಿಯನೇ ನನ್ನೇಸುವೆ, ನನ್ ಪ್ರಿಯನೇ ನನ್ನೇಸುವೆ, ಎಂದೆಂದು ನೀನೇ ಅಯ್ಯ. ನನ್ ಮುಂದೆ ನೀನೇ ಅಯ್ಯ, ಎಂದೆಂದು ನೀನೇ ಅಯ್ಯ. ನನ್ ಮುಂದೆ ನೀನೇ ಅಯ್ಯ. ನನ್ನ ಸ್ವಾಸ್ಥ್ಯ ನನ್ನ ಪಾಲು ಎಲ್ಲವೂ ನೀನೇ ಅಯ್ಯ. ಹೌದು ಡ್ಯಾಡಿ, ನನ್ನ ಸ್ವಾಸ್ಥ್ಯ ನನ್ನ ಪಾಲು ಎಲ್ಲವೂ ನೀನೇ ಅಯ್ಯ. ನನ್ನಲ್ಲೇ ನೀ ನೆಲೆಸಿರುವೆ, ಕದಲಲು ಬಿಡಲಾರೆ. ನನ್ನಲ್ಲೇ ನೀ ನೆಲೆಸಿರುವೆ, ಕದಲಲು ಬಿಡಲಾರೆ. ನನ್ ಪ್ರಿಯನೇ ನನ್ನೇಸುವೆ, ನನ್ ಪ್ರಿಯನೇ ನನ್ನೇಸುವೆ, ಎಂದೆಂದು ನೀನೇ ಅಯ್ಯ. ನನ್ ಮುಂದೆ ನೀನೇ ಅಯ್ಯ, ಎಂದೆಂದು ನೀನೇ ಅಯ್ಯ. ನನ್ ಮುಂದೆ ನೀನೇ ಅಯ್ಯ. ನನ್ ಹೃದಯ ಹರ್ಷಿಸಿದೆ, ನನ್ ಮನವು ನಲಿದಾಡಿದೆ. ಎಸ್ ಫಾದರ್ ಗಾಡ್, ನನ್ ಹೃದಯ
ಹರ್ಷಿಸಿದೆ, ತನ್ಮನವು ನಲಿದಾಡಿದೆ. ನನ್ನ ಕಾಯುವ ನನ್ನ ತಂದೆ, ನನ್ನೆಲ್ಲ ಆಸ್ತಿ ನೀನೇ. ಹೌದು, ನೀನೇ ನನ್ನ ಆಸ್ತಿ. ನನ್ನ ಕಾಯುವ ನನ್ನ ತಂದೆ, ನನ್ನೆಲ್ಲ ಆಸ್ತಿ ನೀನೇ. ನನ್ನ ಪ್ರಿಯನೇ, ನನ್ನೇಸುವೆ, ನನ್ನ ಪ್ರಿಯನೇ, ನನ್ನೇಸುವೆ, ಎಂದೆಂದು ನೀನೇ ಅಯ್ಯ. ನನ್ನ ಮುಂದೆ ನೀನೇ ಅಯ್ಯ, ಎಂದೆಂದು ನೀನೇ ಅಯ್ಯ. ನನ್ನ ಮುಂದೆ ನೀನೇ ಅಯ್ಯ. ನನ್ ಕುರುಬ ನೀನೇ ಅಯ್ಯ, ಕೊರತೆಯು ನನಗೆ ಇಲ್ಲ. ನನ್ ಕುರುಬ ನೀನೇ ಅಯ್ಯ. ಎಸ್ ಡ್ಯಾಡಿ, ಕೊರತೆಯು ನನಗೆ ಇಲ್ಲ. ನನ್ ಪ್ರಿಯನೇ, ನನ್ನೇಸುವೆ, ನನ್ ಪ್ರಿಯನೇ, ನನ್ನೇಸುವೆ, ಎಂದೆಂದು ನೀನೇ ಅಯ್ಯ. ನನ್ ಮುಂದೆ ನೀನೇ ಅಯ್ಯ, ಎಂದೆಂದು ನೀನೇ ಅಯ್ಯ. ನನ್ ಮುಂದೆ ನೀನೇ ಅಯ್ಯ. ಸೌಭಾಗ್ಯ ನೀನೇ ಅಯ್ಯ, ಶಾಶ್ವತ ಸೌಭಾಗ್ಯವೇ. ಸೌಭಾಗ್ಯ ನೀನೇ ಅಯ್ಯ, ಶಾಶ್ವತ ಸೌಭಾಗ್ಯವೇ. ನನ್ ಪ್ರಿಯನೇ, ನನ್ನೇಸುವೆ, ನನ್ ಪ್ರಿಯನೇ, ನನ್ನೇಸುವೆ, ಎಂದೆಂದು ನೀನೇ ಅಯ್ಯ. ನನ್ ಮುಂದೆ ನೀನೇ ಅಯ್ಯ, ಎಂದೆಂದು ನೀನೇ ಅಯ್ಯ. ನನ್ ಮುಂದೆ ನೀನೇ ಅಯ್ಯ, ಎಂದೆಂದು ನೀನೇ ಅಯ್ಯ. ನನ್ ಮುಂದೆ ನೀನೇ ಅಯ್ಯ. ಓ, ಎಂದೆಂದು ನೀನೇ ಅಯ್ಯ. ನನ್ ಮುಂದೆ ನೀನೇ ಅಯ್ಯ. ಹಲ್ಲೆಲೂಯಾ. ಎಂದೆಂದು ನೀನೇ ಅಯ್ಯ. ನನ್ ಮುಂದೆ ನೀನೇ ಅಯ್ಯ. ಸೌಭಾಗ್ಯ ನೀನೇ ಅಯ್ಯ, ಶಾಶ್ವತ ಸೌಭಾಗ್ಯವೇ. ಸೌಭಾಗ್ಯ ನೀನೇ ಅಯ್ಯ, ಶಾಶ್ವತ ಸೌಭಾಗ್ಯವೇ. ಶಾಶ್ವತ ಸೌಭಾಗ್ಯವೇ, ಶಾಶ್ವತ ಸೌಭಾಗ್ಯವೇ. ಸೌಭಾಗ್ಯ ನೀನೇ ಅಯ್ಯ, ಶಾಶ್ವತ ಸೌಭಾಗ್ಯವೇ. ಶಾಶ್ವತ ಸೌಭಾಗ್ಯವೇ. ಹಾಲೆಲೂಯ. ನಮಗೆ ಆಧಾರ ನೀವೇ, ಆಶ್ರಯ ನೀವೇ, ಸೌಭಾಗ್ಯ ನೀವೇ, ಭವಿಷ್ಯ ನೀವೇ. ಕೈ ಬಿಡದ ಕರ್ತನೇ, ಕರುಣಾಮಯನೇ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ. ಥ್ಯಾಂಕ್ ಯು ಎಲ್ ಶಾಡಾಯ್, ಎಲ್ ಶಾಡಾಯ್, ಸರ್ವಶಕ್ತ ದೇವನೇ. ಎಲ್ ಶಾಡಾಯ್, ನೀನು ಎಲ್ ಶಾಡಾಯ್, ಎಲ್ ಶಾಡಾಯ್,
ಸರ್ವಶಕ್ತ ದೇವನೇ, ಸ್ತುತಿಸುವೆನು, ಹೊಗಳುವೆನು, ನಮಿಸುವೆನು, ನಿನ್ನ ಸ್ತುತಿಸುವೆನು, ಹೊಗಳುವೆನು, ನಮಿಸುವೆನು. ನಿನ್ನಿಂದ ಸಾಧ್ಯವು ಒಂದು ಇಲ್ಲ, 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 ನಿನ್ನಿಂದ ಸಾಧ್ಯವು ಒಂದು ಇಲ್ಲ. ಥ್ಯಾಂಕ್ ಯು. ನಿನಗೆಲ್ಲವೂ ಸಾಧ್ಯ ಡ್ಯಾಡಿ, ನಿನಗೆಲ್ಲವೂ ಸಾಧ್ಯ ಡ್ಯಾಡಿ, ನಿಮಗೆಲ್ಲವೂ ಸಾಧ್ಯಪ್ಪ, ನಿಮಗೆಲ್ಲವೂ ಸಾಧ್ಯ. ಓ ಹಲ್ಲೆಲೂಯಾ. ನಿನಗೆ ಅಸಾಧ್ಯವಾದುದೊಂದು ಇಲ್ಲ, ನಿನ್ನಿಂದ ಸಾಧ್ಯವು ಒಂದು ಇಲ್ಲ, ನಿನಗೆ ಅಸಾಧ್ಯವು ಒಂದು ಇಲ್ಲ, ನಿನಗೆ ಅಸಾಧ್ಯವು ಒಂದು ಇಲ್ಲ. ಹಲ್ಲೆಲೂಯಾ. ಸರ್ವಶಕ್ತನೇ, ಸಾರ್ವಭೌಮನೇ, ನಿತ್ಯನಾದ ತಂದೆ, ಈ ಮುಂಜಾನೆ ವೇಳೆಯಲ್ಲಿ ನಿನಗೆ ಘನತೆ, ಗೌರವ, ಮಹಿಮೆ, ಆರಾಧನೆ ಸಲ್ಲಿಸುತ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ನಿಮಗೆಲ್ಲ ಘನತೆ, ಗೌರವ, ಮಹಿಮೆ, ಆರಾಧನೆ ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ, ಜೀವವುಳ್ಳ ಪರಲೋಕ ತಂದೆಯೇ, ಆಮೆನ್, ಆಮೆನ್. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಧ್ಯಾನಕ್ಕಾಗಿ ಮತ್ತಾಯನ ಸುವಾರ್ತೆ 26ನೇ ಅಧ್ಯಾಯ 47ರಿಂದ 50ರವರೆಗೆ. ಮತ್ತಾಯ 26, 47ರಿಂದ 50. ಆತನು ಇನ್ನೂ ಮಾತಾಡುತ್ತಿರಲು ಇಗೋ 12 ಮಂದಿ ಶಿಷ್ಯರಲ್ಲಿ ಒಬ್ಬನಾದ ಯೂದನು ಬಂದನು. ಮಹಾಯಾಜಕರು, ಜನರ ಹಿರಿಯರು, ಇವರ ಕಡೆಯಿಂದ ಬಹು ಜನರ ಗುಂಪು ಕತ್ತಿ ದೊಣ್ಣೆಗಳನ್ನು ಹಿಡುಕೊಂಡು ಅವನ ಸಂಗಡ ಬಂತು. ಇದಲ್ಲದೆ ಆತನನ್ನು ಹಿಡುಕೊಡುವವನು ಅವರಿಗೆ, ನಾನು ಯಾರಿಗೆ ಮುದ್ದಿಡುತ್ತೇನೋ ಅವನೇ ಆತನು, ಅವನನ್ನು ಹಿಡಿಯಿರಿ ಎಂದು ಗುರುತು ಹೇಳಿಕೊಟ್ಟನು. ಕೂಡಲೇ ಅವನು ಯೇಸುವಿನ ಬಳಿಗೆ ಹೋಗಿ, ಗುರುವೇ ನಮಸ್ಕಾರ ಎಂದು ಹೇಳಿ ಆತನಿಗೆ ಮುದ್ದಿಟ್ಟನು. ಯೇಸು ಅವನಿಗೆ, ಗೆಳೆಯನೇ, ನೀನು ಬಂದ ಕೆಲಸ ಇದೆಯೋ ಎಂದು ಹೇಳಲು ಅವರು ಹತ್ತಿರಕ್ಕೆ ಬಂದು ಯೇಸುವಿನ ಮೇಲೆ ಕೈ ಹಾಕಿ ಆತನನ್ನು ಹಿಡಿದರು. ಸಾಕು. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಆತ್ಮಿಕ ಜೀವಿತದಲ್ಲಿ ನಾವು ಗಮನಿಸಬೇಕಾದ ಬಹಳ ಪ್ರಾಮುಖ್ಯವಾದ ವಿಚಾರಗಳನ್ನು ನಾವು ಈ ವಾಕ್ಯ ಭಾಗದಲ್ಲಿ ನೋಡ್ತೇವೆ. ಈ ಇಸ್ಕರಿಯೋತ ಯೂದನು, ಇವನು ಯಾರು? ಯೇಸು ಸ್ವಾಮಿಯ 12 ಮಂದಿ ಅಪೊಸ್ತಲರಲ್ಲಿ ಒಬ್ಬನು. 47ನೇ ವಚನ ಈ ರೀತಿಯಾಗಿ ಹೇಳ್ತದೆ, ಆತನು ಇನ್ನು ಮಾತಾಡುತ್ತಿರಲು ಇಗೋ 12 ಮಂದಿ ಶಿಷ್ಯರಲ್ಲಿ ಒಬ್ಬನಾದ 12 ಮಂದಿ ಶಿಷ್ಯರಲ್ಲಿ ಒಬ್ಬನು. 12 ಮಂದಿ ಶಿಷ್ಯರಲ್ಲಿ ಒಬ್ಬನು ಅಂದರೆ ದೀಕ್ಷಾ ಸ್ನಾನ ತಗೊಂಡವನು, ಪವಿತ್ರ ಆತ್ಮನ ಅಭಿಷೇಕ ಪಡೆದವನು, ವಾಕ್ಯ ಚೆನ್ನಾಗಿ ಗೊತ್ತಿರುವವನು, ಯೇಸುವಿನ ಜೊತೆ ನಡೆದವನು, ಅದ್ಭುತಗಳನ್ನು ನೋಡಿದವನು, ಸತ್ತವರನ್ನು ಎಬ್ಬಿಸಿದ ಅದ್ಭುತಗಳನ್ನು, 5,000 ಜನ ಪುರುಷರನ್ನ ಪೋಷಿಸಿದ ಅದ್ಭುತವನ್ನು, ಕುಂಟರು ನಡೆದದ್ದನ್ನು, ಕುಷ್ಠರೋಗಿಗಳು ವಾಸಿಯಾಗಿದ್ದನು, ಎಲ್ಲವನ್ನ ನೋಡಿದವನು. ಹಲ್ಲೆಲೂಯಾ. ಇನ್ನು ಚೆನ್ನಾಗಿ ಹೇಳಬೇಕಾದ್ರೆ
ಯೇಸುವನ್ನು ಚೆನ್ನಾಗಿ ತಿಳಿದವನು, ಚೆನ್ನಾಗಿ ಅರಿತವನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದು ಮಾತ್ರ ಅಲ್ಲ, ಯೇಸುವಿನಿಂದ ಉಪಕಾರ ಪಡೆದವನು, ಹೊತ್ತೊತ್ತಿಗೆ ಅವನನ್ನು ಪೋಷಿಸ್ತಾ ಇದ್ದವನು. ಕರ್ತನಾದ ಯೇಸುವಿನ ಜೊತೆಯಲ್ಲಿ ಅವನಿಗೆ ಪೋಷಣೆ ಆಗ್ತಾ ಇತ್ತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದು ಮಾತ್ರ ಅಲ್ಲ, ದೇವರ ರಾಜ್ಯಕ್ಕಾಗಿ ದುಡಿದವನು, ಯೇಸುವಿನ ಜೊತೆಯಲ್ಲಿ ಎಲ್ಲ ಸೇವಾ ಕಾರ್ಯಗಳಲ್ಲಿ ಪಾಲ್ಗೊಂಡವನು, ದೇವರ ಯೋಜನೆಯಲ್ಲಿ ತೊಡಗಿಸಿಕೊಂಡವನು. ಅದು ಮಾತ್ರ ಅಲ್ಲ, ಬಹಳ ದೊಡ್ಡ ಜವಾಬ್ದಾರಿಕೆ. ಯೋಹಾನ ಸುವಾರ್ತೆ 14:29 ಹೇಳ್ತದೆ, ಅವನು ಟ್ರೆಷರರ್. ಯೇಸು ಸ್ವಾಮಿಯ ಒಂದು ಸೇವೆಯಲ್ಲಿ, ಅವರ ಟ್ರಸ್ಟ್ನಲ್ಲಿ ಅಥವಾ ಕ್ಯಾಬಿನೆಟ್ನಲ್ಲಿ ಟ್ರೆಷರರ್ ಆಗಿ, ಫೈನಾನ್ಸ್ ಮಿನಿಸ್ಟರ್ ಆಗಿ ಕಾರ್ಯನಿರ್ವಹಿಸಿದವನು. ಒಂದು ಜವಾಬ್ದಾರಿಕೆಯುಳ್ಳಂತಹ ಒಂದು ಸ್ಥಾನದಲ್ಲಿದ್ದವನು ಈ ಇಸ್ಕರಿಯೋತ ಯೂದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೆಕ್ಸ್ಟ್ ಲೈನ್ ಓದ್ರಿ. ಮಹಾಯಾಜಕರು ಜನರ ಹಿರಿಯರು ಇವರ ಕಡೆಯಿಂದ ಬಹು ಜನರ ಗುಂಪು ಕತ್ತಿ ದೊಣ್ಣೆಗಳನ್ನ ಹಿಡುಕೊಂಡು ಅವನ ಸಂಗಡ ಬಂತು. ಇವನ ಸಂಗಡ, ಈ ಇಸ್ಕರಿಯೋತ ಯೂದನ ಸಂಗಡ, ಯೇಸುವನ್ನ ತಿಳಿದವನು, ವಾಕ್ಯ ತಿಳಿದವನು, ಪ್ರಾರ್ಥನೆ ತಿಳಿದವನು, ಸೇವೆ ಮಾಡಿದವನು, ಕರ್ತನಿಗಾಗಿ 3.5 ವರ್ಷ ಜೊತೆಗೆ ಓಡಾಡಿದವನು, ಸೇವೆಗಾಗಿ ಓಡಾಡಿದವನು, ದೇವರ ರಾಜ್ಯಕ್ಕಾಗಿ ನಿಂತವನು. ಇವನ ಸಂಗಡ ಒಂದು ಗುಂಪು ಬರ್ತಾ ಇದೆ, ಕತ್ತಿ ದೊಣ್ಣೆಗಳನ್ನು ಹಿಡ್ಕೊಂಡು ಬರ್ತಾ ಇದೆ. ಪ್ರಿಯರು, ಚೆನ್ನಾಗಿ ಗಮನಿಸಬೇಕಾದ ಅಂಶ, ಯಾವ ಗುಂಪಿನಲ್ಲಿ ನಾವು ಗುರುತಿಸ್ಕೋತಾ ಇದೀವಿ ಅಂತ ನೋಡ್ರಿ. ಯಾವ ಗುಂಪಿನಲ್ಲಿ ಗುರುತಿಸ್ಕೋತಾ ಇದೀವಿ? ಈ ಇಸ್ಕರಿಯೋತ ಯೂದನು ಯಾವ ಗುಂಪಿನಲ್ಲಿ ಗುರುತಿಸ್ಕೋತಾ ಇದ್ದಾನೆ? 47ನೇ ವಚನ ಈ ರೀತಿಯಾಗಿ ಪ್ರಾರಂಭ ಆಗ್ತದೆ. 47ನೇ ವಚನ, ಆತನು ಇನ್ನು ಮಾತಾಡುತ್ತಿರಲು, ಆಗ ಯಾರ ಜೊತೆ ಮಾತಾಡ್ತಾ ಇದ್ದಾನೆ? ಇನ್ನೊಂದು ಗುಂಪು ಜೊತೆ ಮಾತಾಡ್ತಾ ಇದ್ದಾನೆ. ಆ ಗುಂಪು ಯಾರು? 36ನೇ ವಚನದಿಂದ ಓದಿದ್ರೆ, 36ನೇ ವಚನದಿಂದ, ಅನಂತರ ಯೇಸು ತನ್ನ ಶಿಷ್ಯರ ಸಂಗಡ ಗೆತ್ಸೇಮನೆ ಎಂಬ ತೋಟಕ್ಕೆ ಬಂದು ಅವರಿಗೆ, ಇಲ್ಲೇ ಕೂತುಕೊಳ್ಳಿರಿ, ನಾನು ಅತ್ತಲಾಗಿ ಹೋಗಿ ಪ್ರಾರ್ಥನೆ ಮಾಡಿ ಬರುತ್ತೇನೆ ಎಂದು ಹೇಳಿ ಪೇತ್ರನನ್ನು, ಜೆಬೆದಾಯನ 2 ಮಕ್ಕಳನ್ನು ಕರಕೊಂಡು ಹೋಗಿ ದುಃಖಪಟ್ಟು ಮನಗುಂದಿದವನಾದನು. ನೋಡಿ, ತನ್ನ ಜೊತೆ ಪ್ರಾರ್ಥನೆಗಾಗಿ ತನ್ನ ಜೊತೆಯಲ್ಲಿ ಬಂದವರು. ಅವ್ರು ಪ್ರಾರ್ಥನೆ ಮಾಡಿದ್ರು ಇಲ್ವೋ ಅದು ನೆಕ್ಸ್ಟ್ ವಿಷಯ. ಕರ್ತನ ಜೊತೆಯಲ್ಲಿ ಇದ್ದಾರೆ. ಆತನ ಜೊತೆಯಲ್ಲಿ ಬಂದಂತಹ ಗುಂಪು. ನಾವು ಇನ್ನೂ ಬೇರೆ ಬೇರೆ ಸುವಾರ್ತೆಗಳಲ್ಲಿ ಭಾಗದಲ್ಲಿ ಓದುವಾಗ ಅವರು ಹಾಡನ್ನು ಹಾಡುತ್ತಾ, ಕೀರ್ತನೆಯನ್ನು ಹಾಡುತ್ತಾ ಅವರು ಗೆತ್ಸೆಮನೆ ತೋಟಕ್ಕೆ ಬರ್ತಾರೆ. ಅಲ್ಲಿ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡ್ತಾರೆ. ಅಂದರೆ ಕರ್ತನ ಜೊತೆಯಲ್ಲಿರುವಂಥ ಒಂದು ಗುಂಪು, ಇನ್ನೊಂದು ಗುಂಪು ಕರ್ತನನ್ನು ಹಿಡಿಯುವುದಕ್ಕಾಗಿ ದೊಣ್ಣೆ ಕತ್ತಿಗಳೊಂದಿಗೆ ಬಂದ ಗುಂಪು. ಈ ಇಸ್ಕರಿಯೋತ ಯೂದನು ಯಾವ ಗುಂಪಲ್ಲಿ ಗುರುತಿಸ್ಕೋತಾ ಇದ್ದಾನೆ ನೋಡ್ರಿ. ಅವ್ರು ನಿದ್ದೆ ಮಾಡಿದ್ರು, ಉಳಿದ ಶಿಷ್ಯರು ನಿದ್ದೆ ಮಾಡಿದ್ರು, ಆದರೂ ಪರವಾಗಿಲ್ಲ, ಕರ್ತನ ಜೊತೆಯಲ್ಲಿ ಗುರುತಿಸ್ಕೋತಾ ಇದ್ದಾರೆ. ಈ ಇಸ್ಕರಿಯೋತ ಯೂದನು ದೊಣ್ಣೆ ಕತ್ತಿಗಳನ್ನು ಹಿಡ್ಕೊಂಡು ಬಂದಂತಹ ಒಂದು ಗುಂಪಿನೊಂದಿಗೆ ಬರ್ತಾ ಇದ್ದಾನೆ. ಅವನ ಸಂಗಡವೇ ಆ ಗುಂಪು ಬರ್ತಾ ಇದೆ. ದೇವರ ಮಕ್ಕಳಾಗಿ ನಾವು ನಮ್ಮ ಜೀವಿತದ ಕುರಿತಾಗಿ ಒಂದು ಸ್ಪಷ್ಟವಾದಂತಹ ಗ್ರಹಿಕೆಯನ್ನು ನಾವು ಹೊಂದ್ಕೊಳ್ಬೇಕು. ಎಲ್ಲಿ ನಾವು ಗುರುತಿಸ್ಕೊಳ್ತಾ ಇದ್ದೀವಿ? ರಕ್ಷಣೆ ಹೊಂದಿ ಇಷ್ಟು ಕಾಲ ಆಯಿತು, ಆತ್ಮಿಕ ಜೀವಿತಕ್ಕೆ ಬಂದು ಇಷ್ಟು ಕಾಲ ಆಯಿತು, ವಾಕ್ಯ ತಿಳಿದು ಇಷ್ಟು ಕಾಲ ಆಯಿತು, ಎಲ್ಲಿ ಗುರುತಿಸ್ಕೊತಾ ಇದ್ದೀವಿ? ದೊಣ್ಣೆ ಕತ್ತಿ. ಇದೇನಕ್ಕೆ ದೊಣ್ಣೆ ಕತ್ತಿ? ನೆಕ್ಸ್ಟ್ ನಾವು ನೋಡುವಾಗ 50ನೇ ವಚನ ಹೇಳ್ತದೆ. 50ನೇ ವಚನ, ಎಂದು ಹೇಳಲು ಅವರು, ಆ ದೊಣ್ಣೆ ಕತ್ತಿ ಹಿಡಿದವರು, ಹತ್ತಿರಕ್ಕೆ ಬಂದು ಯೇಸುವಿನ ಮೇಲೆ ಕೈ ಹಾಕಿ ಆತನನ್ನ ಹಿಡಿದರು. ಈ ದೊಣ್ಣೆ ಕತ್ತಿ ಹಿಡಿದವರು ಯೇಸುವಿನ ಮೇಲೆ ಕೈ ಹಾಕಿ ಆತನನ್ನ ಹಿಡಿದರು. ಆ ಗುಂಪಿನಲ್ಲಿ ಗುರುತಿಸ್ಕೋತಾ ಇದ್ದಾನೆ. ಯೇಸುವನ್ನ ಶಿಲುಬೆಗೆ ಹಾಕುವಂತಹ ಗುಂಪು, ಯೇಸುವನ್ನ ಶಿಕ್ಷೆಗೆ ಒಳಪಡಿಸುವಂತಹ ಗುಂಪು, ಯೇಸುವಿಗೆ ನೋವನ್ನು ಉಂಟು ಮಾಡುವಂತಹ ಗುಂಪು. ಯಾವ ಗುಂಪಿನಲ್ಲಿ ಗುರುತಿಸ್ಕೋತಾ ಇದ್ದಾನೆ ನೋಡ್ರಿ. ಇಬ್ರಿಯರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ, ಇಬ್ರಿಯರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ
6ನೇ ವಚನ ಓದಿ. ಇಬ್ರಿಯ 6:6. ಅವರು ತಮ್ಮ ಪಾಲಿಗೆ 2ನೇ ಭಾಗದಿಂದ. ಯಾಕಂದರೆ ಅವರು ತಮ್ಮ ಪಾಲಿಗೆ ದೇವರ ಮಗನನ್ನು ಪುನಃ ಶಿಲುಬೆಗೆ ಹಾಕುವವರು, ಆತನನ್ನು ಎಲ್ಲರ ಮುಂದೆ ಅವಮಾನಪಡಿಸುವವರು ಆಗಿದ್ದಾರೆ. ಯೇಸುವನ್ನ ಶಿಲುಬೆಗೆ ಹಾಕುವವರು ಇವರೆಲ್ಲ ಬರ್ತಾ ಇರೋದು ಏನಕ್ಕೆ? ಯೇಸುವನ್ನ ಹಿಡಿದು ಶಿಲುಬೆಗೆ ಹಾಕಿ ಕೊಲ್ಲುವುದಕ್ಕಾಗಿ ಬರ್ತಾ ಇದ್ದಾರೆ. ಆ ಗುಂಪಿನಲ್ಲಿ ಈ ಇಸ್ಕರಿಯೋತ ಯೂದನು ಗುರುತಿಸ್ಕೋತಾ ಇದ್ದಾನೆ. ಇಲ್ಲಿ ನಾವು ವಾಕ್ಯ ಇಬ್ರಿಯರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 6ನೇ ವಚನ ಏನು ಹೇಳ್ತದೆ ಅಂದರೆ, ಅವರು ತಮ್ಮ ಪಾಲಿಗೆ ದೇವರ ಮಗನನ್ನು ಪುನಃ ಶಿಲುಬೆಗೆ ಹಾಕುವವರು ಅಂತ ಹೇಳಿ ವಾಕ್ಯ ಹೇಳ್ತದೆ. ಅವಮಾನಪಡಿಸುವವರು. ಈ ಅವಮಾನಪಡಿಸುವ ಗುಂಪಿನಲ್ಲಿ ಈ ಇಸ್ಕರಿಯೋತ ಯೂದ ಕಾಣಿಸ್ಕೋತಾ ಇದ್ದಾನೆ. ಯೇಸುವನ್ನು ಶಿಲುಬೆಗೆ ಹಾಕುವ ಗುಂಪಿನಲ್ಲಿ ಕಾಣಿಸ್ಕೋತಾ ಇದ್ದಾನೆ. 4ನೇ ವಚನದ ಓದಿ, ನಿಮಗೆ ಗೊತ್ತಾಗ್ತದೆ. ಇಬ್ರಿಯ 6:4. ಒಂದು ಸಾರಿ ಜ್ಞಾನ ಪ್ರಕಾಶದಲ್ಲಿ ಸೇರಿ ಪರಲೋಕದಿಂದ ಆದ ದಾನದ ಅನುಭವವನ್ನು ಹೊಂದಿ ಪವಿತ್ರಾತ್ಮ ವರದಲ್ಲಿ ಪಾಲುಗಾರರಾದರೆ ದೇವರ ವಾಕ್ಯದ ಶ್ರೇಷ್ಠತೆಯನ್ನು ಮುಂದಣ ಯುಗದ ಮಹತ್ವವನ್ನು ಅನುಭವಿಸಿದವರು ಭ್ರಷ್ಟರಾದರೆ ಅವರಲ್ಲಿ ತಿರುಗಿ ಮಾನಸಾಂತರವನ್ನು ಹುಟ್ಟಿಸುವುದು ಅಸಾಧ್ಯ. ಯಾಕಂದರೆ ಅವರು ತಮ್ಮ ಪಾಲಿಗೆ ದೇವರ ಮಗನನ್ನು ಪುನಃ ಶಿಲುಬೆಗೆ ಹಾಕುವವರು, ಆತನನ್ನು ಎಲ್ಲರ ಮುಂದೆ ಅವಮಾನಪಡಿಸುವವರು ಆಗಿದ್ದಾರೆ. ಅವರು ಎಲ್ಲರ ಮುಂದೆ ಕ್ರಿಸ್ತನನ್ನು ಅವಮಾನಪಡಿಸುವವರು ಆಗಿದ್ದಾರೆ. ರಕ್ಷಣೆ ಹೊಂದಿ ಆತ್ಮಿಕ ಜೀವಿತಕ್ಕೆ ಬಂದು ಪವಿತ್ರಾತ್ಮನ ವರದಾನದಲ್ಲಿ ಪಾಲುಗಾರರಾಗಿ ದೇವರ ವಾಕ್ಯದ ಶ್ರೇಷ್ಠತೆಯನ್ನೆಲ್ಲ ಅನುಭವಿಸಿ ಮುಂದಿನ ಯುಗದ ಮಹತ್ವವನ್ನೆಲ್ಲ ತಿಳಿದು ನಮಗೆ ಭವಿಷ್ಯದಲ್ಲಿರುವ ಎಲ್ಲ ಅನುಗ್ರಹವನ್ನೆಲ್ಲ ತಿಳಿದು ನಾವೇನಾದರೂ ಭ್ರಷ್ಟರಾದರೆ, ಅಂದರೆ ಪಾಪದ ಕಾರ್ಯಗಳಿಗೆ ಹೋದರೆ, ಕ್ರಿಸ್ತನನ್ನು ಶಿಲುಬೆಗೆ ಹಾಕುವಂತಹ, ಕ್ರಿಸ್ತನನ್ನು ಮರಣಕ್ಕೆ ಒಪ್ಪಿಸುವಂತಹ ಒಂದು ಕಾರ್ಯಕ್ಕೆ, ಅಂದರೆ ದೇವರಿಗೆ ಇಷ್ಟವಿಲ್ಲದ ಪಾಪದ ಕೃತ್ಯಗಳಿಗೆ ನಾವು ಹೋಗುವುದಾದರೆ ಆ ವಿಷಯದಲ್ಲಿ ಬಹಳ ಅಪಾಯದ ಕಾರ್ಯ ಅಡಗಿದೆ. ಅವರಿಗೆ ಮತ್ತೆ ಮಾನಸಾಂತರ ಹುಟ್ಟುವುದು ಅಸಾಧ್ಯ. ಭ್ರಷ್ಟರಾದರೆ ಅವರಲ್ಲಿ ತಿರುಗಿ ಮಾನಸಾಂತರ ಹುಟ್ಟುವುದು ಅಸಾಧ್ಯ ಎಂಬುದಾಗಿ ಹೇಳ್ತಾರೆ. ಇದಕ್ಕಾಗಿಯೇ ದೇವರು ನಮ್ಮನ್ನು ರಕ್ಷಣಾ ಮಾರ್ಗಕ್ಕೆ ಕರೆದನು. ಇದಕ್ಕಾಗಿಯೇ ದೇವರು ನಮ್ಮನ್ನು ನಿತ್ಯ ಜೀವದ ಹಾದಿಗೆ ಕರೆದನು. ನೋಡಿ, ಯೇಸು ಸ್ವಾಮಿ ಏನು ಹೇಳ್ತಾ ಇದ್ದಾರೆ? 49ನೇ ವಚನದಲ್ಲಿ ಅವನು ಹೇಳ್ತಾನೆ, ಗುರುವೇ, ಮತ್ತಾಯ 26:49 ಗುರುವೇ ನಮಸ್ಕಾರ ಎಂದು ಹೇಳಿ ಆತನಿಗೆ ಮುದ್ದಿಟ್ಟನು. ಯೇಸು ಅವನಿಗೆ ಗೆಳೆಯನೇ, ನೀನು ಬಂದ ಕೆಲಸ ಇದೆಯೋ? ಇದಕ್ಕಾ ನೀನು ಬಂದೆ. ರಕ್ಷಣೆ ಹೊಂದಿ ಆತ್ಮಿಕ ಜೀವಿತಕ್ಕೆ ಬಂದ ಮೇಲೆ ಮತ್ತೆ ಪಾಪದ ಕೃತ್ಯಕ್ಕೆ ಹೋದಾಗ ನಮ್ಮನ್ನ ಕುರಿತು ಕೂಡ ಕರ್ತನು ಇದನ್ನೇ ಹೇಳ್ತಾನೆ, ಇದಕ್ಕಾ ನೀನು ಬಂದೆ. ಸಾಕ್ಷಿರಹಿತ ಜೀವಿತಕ್ಕೆ ಹೋದಾಗ, ದೇವರಿಗೆ ಚಿತ್ತವಿಲ್ಲದ ಕಾರ್ಯಗಳಿಗೆ ಹೋದಾಗ ನಾವು ಕ್ರಿಸ್ತನನ್ನು ಶಿಲುಬೆಗೆ ಹಾಕುವ ದೊನ್ನೆ ಕತ್ತಿಗಳಲ್ಲಂತಹ ಗುಂಪಿನಲ್ಲಿ ಗುರುತಿಸ್ಕೊಂಡವರಾಗಿರ್ತೇವೆ. ಅವರು ಶಿಲುಬೆಗೆ ಹಾಕಿದವರು, ಕ್ರಿಸ್ತನನ್ನು ಅವಮಾನಪಡಿಸಿದವರು. ಯಾರು ಶಿಲುಬೆಗೆ ಹಾಕಿದವರು? ದೊಣ್ಣೆ ಕತ್ತಿಗಳೊಂದಿಗೆ ಬಂದವರು. ಇವತ್ತು ಸಾಕ್ಷಿರಹಿತ ಜೀವಿತವೂ ಹಾಗೇನೆ, ಕ್ರಿಸ್ತನನ್ನು ದೊಣ್ಣೆ ಕತ್ತಿಗಳೊಂದಿಗೆ ಕ್ರಿಸ್ತನ ಸನ್ನಿಧಾನಕ್ಕೆ ಬಂದವರು, ಕ್ರಿಸ್ತನನ್ನು ಪುನಃ ಶಿಲುಬೆಗೆ ಹಾಕಿದವರು. ಕರ್ತನು ಇಂಥವ್ರ ವಿಷಯದಲ್ಲಿ ಹೇಳ್ತಾನೆ, ಸ್ನೇಹಿತನೇ, ಇದಕ್ಕಾ ನೀನು ಬಂದೆ, ಇದಕ್ಕಾ ನೀನು ರಕ್ಷಣೆ ಹೊಂದಿದೆ, ಇದಕ್ಕಾ ಇಷ್ಟು ದಿನ ನೀನು ಬೈಬಲ್ ಹಿಡ್ಕೊಂಡು ತಿರುಗಿದೆ, ಇದಕ್ಕಾ ನೀನು ಇಷ್ಟು ವಾಕ್ಯಗಳನ್ನು ಕೇಳಿದೆ. ಬೇರೆಯವ್ರ ಬಗ್ಗೆ ಅಷ್ಟು ಯೋಚನೆ ಇಲ್ಲ. ಅವ್ರ ಜೊತೆಲಿ ಎಷ್ಟೋ ಒಂದು ದೊಡ್ಡ ಗುಂಪೇ ಬರ್ತಾ ಇದೆ, ಅದು ಬಹು ಜನರ ಗುಂಪು ಅಂತ ವಾಕ್ಯ ಹೇಳ್ತಾ ಇದೆ. 47ನೇ ವಚನದ ಕೊನೆಯ ಲೈನ್ ಹೇಳ್ತದೆ, ಬಹು ಜನರ ಗುಂಪು. 26:47 ಬಹು ಜನರ ಗುಂಪಿದೆ. ಅವ್ರನ್ನ ಯಾರನ್ನು ಕೇಳ್ತಾ ಇಲ್ಲ ಯೇಸು ಸ್ವಾಮಿ. ಈ ಇಸ್ಕರಿಯೋತ ಯೂದನು ಅವನ ಕೈಯಲ್ಲಿ ದೊಣ್ಣೆ ಕತ್ತಿ ಇಲ್ಲದೆ ಇರ್ಬೋದು, ಆದರೆ ಆ ಗುಂಪಿನಲ್ಲಿ ಗುರುತಿಸ್ಕೋತಾ ಇದ್ದಾನೆ.
ಕೆಲವು ಸಮಯಗಳಲ್ಲಿ ನಾನೇನು ತಪ್ಪು ಮಾಡಿಲ್ಲ, ನಾನು ಪಾಪ ಮಾಡಿಲ್ಲ. ಆದರೆ ನಾಶನ ಮಾರ್ಗದಲ್ಲಿ ಪಾಪದಲ್ಲಿ ಇರುವವರೊಂದಿಗೆ ನೀವು ಗುರುತಿಸ್ಕೊಳ್ಳೋದಾದರೆ ಅದಕ್ಕೂ ಕೂಡ ಕರ್ತನ ಹೇಳ್ತಾನೆ, ಇದಕ್ಕ ನೀನು ಬಂದೆ, ಇದಕ್ಕ ನೀನು ಬಂದೆ. ನಿನ್ನ ಸ್ಥಾನ ಅದಲ್ವಲ್ಲ. ನಿನ್ನ ಸ್ಥಾನ ಇಲ್ಲಿ ಮೊಣಕಾಲಿನಲ್ಲಿ ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡಬೇಕಾಗಿತ್ತು, ನನ್ನೊಂದಿಗೆ ಸೇರಿ ಕೀರ್ತನೆ ಹಾಡಬೇಕಾಗಿತ್ತು, ನನ್ನ ಸಾನ್ನಿಧ್ಯದಲ್ಲಿ ಇರಬೇಕಾಗಿತ್ತು. ಆದರೆ ನೀನು ಎಲ್ಲಿ ಗುರುತಿಸ್ಕೋತಾ ಇದ್ದಿ? ಪ್ರಿಯರೇ, ಇವತ್ತು ನಮ್ಮ ಜೀವಿತವನ್ನು ಆಲೋಚನೆ ಮಾಡಿ ನೋಡುವ. ಇವತ್ತು ದೇವರ ಮಕ್ಕಳಂತ ಅನಿಸಿಕೊಳ್ಳುವಂತಹ ನಾವು, ದೇವರ ವಾಕ್ಯದ ರುಚಿಯನ್ನು ಕಂಡಂತಹ ನಾವು, ಯಾವ ಕಾರಣಕ್ಕೂ ಕ್ರಿಸ್ತನನ್ನು ಶಿಲುಬೆಗೆ ಹಾಕುವಂತಹ ಪಾಪದ ಕೃತ್ಯಗಳಲ್ಲಿ, ಭ್ರಷ್ಟರಾಗುವಂತಹ ಕಾರ್ಯಗಳಲ್ಲಿ ನಾವು ಮುಂದಕ್ಕೆ ಹೋಗಲೇಬಾರ್ದು. ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳ್ತದೆ, ಅಂಥವರಲ್ಲಿ ತಿಳಿಯದೇ ಇದ್ದಾಗ ಹೋಕೆ ದೇವರ ವಾಕ್ಯವನ್ನು ತಿಳಿದು ಭ್ರಷ್ಟರಾದರೆ ಅವರಲ್ಲಿ ಮಾನಸಾಂತರ ಹುಟ್ಟುವುದು ಕಷ್ಟ, ಪಶ್ಚಾತ್ತಾಪ ಹುಟ್ಟುವುದು ಅಸಾಧ್ಯ. ಕಷ್ಟ ಕೂಡ ಇಲ್ಲ, ಅಸಾಧ್ಯ, ಅದು ಸಾಧ್ಯನೇ ಇಲ್ಲ. ಪಶ್ಚಾತ್ತಾಪ ಹುಟ್ಟೋದಿಲ್ಲ, ತಾನು ಮಾಡಿದ್ದು ತಪ್ಪಂತ ಅನಿಸೋದಿಲ್ಲ, ಧೈರ್ಯವಾಗಿ ಪಾಪ ಮಾಡ್ಲಿಕ್ಕೆ ಮುಂದಾಗ್ತಾರೆ. ಜಾಗ್ರತೆ ವಹಿಸಬೇಕು. ದುಷ್ಟ ಕಾರ್ಯಗಳಲ್ಲಿ, ದುರ್ಮಾರ್ಗದಲ್ಲಿ, ದೇವರಿಗೆ ಚಿತ್ತವಿಲ್ಲದ ಕಾರ್ಯದಲ್ಲಿ ಲೋಕದ ಜನ ಹೋಗ್ತಾರೆ, ಅದು ಅವ್ರಿಗೆ ಮಾಮೂಲಿ. ಆದರೆ ದೇವ ಜನರು ಅಂಥ ಕಾರ್ಯಗಳಲ್ಲಿ ಗುರುತಿಸ್ಕೊಂಡ್ರೆ, ಸ್ವಲ್ಪ ಸ್ವಲ್ಪ ಎಣ್ಣೆ ಹೊಡಿತೀನಿ ಅಷ್ಟೇ, ಏನಾದರೂ ಟಯರ್ಡ್ ಆದಾಗ, ಸ್ವಲ್ಪ ಸ್ವಲ್ಪ ಈ ಕೆಟ್ಟ ಕಾರ್ಯದಲ್ಲಿ ಭಾಗವಹಿಸ್ತೀನಿ, ನಾನೇ ದೊಡ್ಡ ದೊಡ್ಡ ತಪ್ಪೇನು ಮಾಡಿಲ್ಲ, ಸ್ವಲ್ಪ ಸ್ವಲ್ಪ ಇವ್ರ ಜೊತೆಲಿ ಈ ಕಾರ್ಯ ಮಾಡ್ತೀನಿ ಅಷ್ಟೇ. ನೀವು ಏನಾದರೂ ಹೇಳ್ಬೋದು. ಇಂಥ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವಾಗ ಕಾಲಕ್ರಮೇಣ ಹೆಂಗಾಗ್ತದೆ ಅಂದರೆ, ಮಾನಸಾಂತರ ಹುಟ್ಟೋದಿಲ್ಲ, ತಾನು ಮಾಡೋದು ತಪ್ಪಾಗಿ ಏನು ಅನಿಸೋದಿಲ್ಲ, ಧೈರ್ಯವಾಗಿ ತಪ್ಪು ಕಾರ್ಯಗಳನ್ನು ಮಾಡುವುದಕ್ಕೆ ಮುಂದಾಗ್ತಾರೆ. ಕೊನೆಗೆ ತಮ್ಮ ಜೀವಿತದಲ್ಲಿ ಕ್ರಿಸ್ತನನ್ನು ಶಿಲುಬೆಗೆ ಹಾಕುವಷ್ಟು ಮಟ್ಟಕ್ಕೆ ಹೋಗ್ಬಿಡ್ತಾರೆ. ಕ್ರಿಸ್ತನನ್ನು ಶಿಲುಬೆಗೆ ಒಪ್ಪಿಸಿಕೊಟ್ಟಂಥವನ ಗತಿ ಏನಾಯಿತು? ವಾಕ್ಯ ಹೇಳ್ತದೆ, ಅವನು ಉರುಳು ಹಾಕ್ಕೊಂಡು ಸತ್ತನು, ಅವನು ತಲೆಕೆಳಕಾಗಿ ಬಿದ್ದು, ಅವನು ಹೊಟ್ಟೆ ಒಡೆದು ಕರಳೆಲ್ಲ ಸುರಿದು ಯೆರೂಸಲೇಮಿನವರೆಲ್ಲ ನೋಡಿದ್ರಂತೆ. ಎಂಥ ಮೋಸವಾದಂಥ ಒಂದು ಪರಿಸ್ಥಿತಿ. ಅವನ ವಿಷಯದಲ್ಲಿ ಯೇಸು ಹೇಳ್ತಾರೆ, ಇವನು ಹುಟ್ಟಿದ್ದಕ್ಕಿಂತ ಹುಟ್ಟದೇ ಇದ್ದರೆ ಎಷ್ಟೋ ಒಳ್ಳೆಯದಾಗ್ತಿತ್ತು. ಮನುಷ್ಯಕುಮಾರನು ಒಪ್ಪಿಸಲ್ಪಡುವುದು ನಿಜ, ಆದರೆ ಅದು ಯಾವನಿಂದ ಉಂಟಾಗ್ತದೆ ಅವನಿಗೆ ಅಯ್ಯೋ. ಅವನು ಆ ಕೆಲಸಕ್ಕೆ ಈ ಸ್ಥಾನದಲ್ಲಿದ್ದು, ದೇವರ ಮಗನಾಗಿ ರಕ್ಷಣಾನುಭವದಲ್ಲಿದ್ದು ಆ ರೀತಿ ಮಾಡಬಾರ್ದಾಗಿತ್ತು. ಲೋಕದವ್ರದ್ದು ಅವ್ರು ತಿಳಿಯದೆ ಮಾಡ್ತಾರೆ ಬಿಡ್ರಿ. ಒಂದು ದೊಡ್ಡ ಗುಂಪೇ ಇದೆ ತಮ್ಮ ದುಷ್ಕೃತ್ಯಗಳ ಮೂಲಕ ಕ್ರಿಸ್ತನನ್ನು ಶಿಲುಬೆಗೆ ಹಾಕಿದ ಗುಂಪು. ಆದರೆ ಅವ್ರ ಬಗ್ಗೆ ಎಲ್ಲ ಹೆಚ್ಚು ಏಸಪ್ಪ ತಲೆ ಕೆಡಿಸ್ಕೊಂಡಿಲ್ಲ. ಇವನ ಬಗ್ಗೆ ಯೋಚನೆ ಮಾಡ್ತಾರೆ. ಅಪ್ಪ, ಇಷ್ಟು ದಿನ ನೀನು ನನ್ನ ಅನುಭವದಲ್ಲಿ ಇದೆಯಲ್ಲ, ನನ್ನ ಜೊತೆ ಇದೆಯಲ್ಲ, ನನ್ನ ಪ್ರೀತಿ ರುಚಿ ನೋಡಿದ್ವಿ, ಅದ್ಭುತ ರುಚಿ ನೋಡಿದ್ವಿ, ರಕ್ಷಣಾ ಅನುಭವ ಪಡೆದಿದ್ವಿ, ಇಷ್ಟೆಲ್ಲ ಆಗಿ ನೀನು ಹೇಗೆ ಅವ್ರ ಜೊತೆಯಲ್ಲಿ ಇರಲಿಕ್ಕೆ ಸಾಧ್ಯ? ನೀನು ಹೇಗೆ ಅವ್ರ ಹಾಗೆ ಮಾಡಲಿಕ್ಕೆ ಸಾಧ್ಯ? ಲೋಕದವರು ಅವ್ರು ಹೇಗೆ ಮಾಡ್ತಾರೆ, ನೀನು ಹೇಗೆ ಈ ಕೃತ್ಯ ಮಾಡಲಿಕ್ಕೆ ಸಾಧ್ಯ? ನೀನು ಹೇಗೆ ಈ ಪಾಪದಲ್ಲಿರಲಿಕ್ಕೆ ಸಾಧ್ಯ? ಇದಕ್ಕ ನೀನು ಬಂದೆ, ಇದಕ್ಕ ನೀನು ರಕ್ಷಣೆ ಹೊಂದಿದೆ, ಇದಕ್ಕ ನೀನು ಇಷ್ಟು ದಿನ ಚರ್ಚಿಗೆ ಬಂದೆ, ಇದಕ್ಕ ಇಷ್ಟು ದಿನ ನಿನ್ನ ಕೈಯಲ್ಲಿ ಬೈಬಲ್ ಹಿಡಿದೆ. ದೇವರು ಪ್ರಶ್ನೆ ಮಾಡ್ತಾನೆ. ಇವತ್ತು ನಮ್ಮ ಜೀವಿತವನ್ನು ಸ್ವಲ್ಪ ಕರ್ತನ ಮುಂದೆ ತಂದಿಡುವ. ಯಾವ ವಿಷಯದಲ್ಲಿ ನಾವು ಕ್ರಿಸ್ತನನ್ನು ಶಿಲುಬೆಗೆ ಹಾಕುವವರಾಗಿ ಕಾಣಿಸ್ಕೊತಾ ಇದ್ದೀವಿ? ಯಾವ ವಿಷಯದಲ್ಲಿ ಕರ್ತನು ನಮ್ಮ ವಿಚಾರದಲ್ಲಿ ನೊಂದುಕೊಳ್ಳುವಂಥ ಕಾರ್ಯ ಇದೆ? ನಮ್ಮ ಜೀವಿತವನ್ನು ಸ್ವಲ್ಪ ನಾವು ಚೆಕ್ ಮಾಡುವ. ನಾವೇನಾದರೂ ಒಂದು ಹೆಜ್ಜೆ ಮುಂದೆ ಹೋಗಿದ್ರು, ಇದು ಸರಿಯಾದ ಸಮಯ. ನಾವು ಮಾನಸಾಂತರ ಹೊಂದಿ, ಇಲ್ಲಪ್ಪ ನಾನು ಈ ಗುಂಪಲ್ಲಿ ಬೇಡ, ನಾನು ಸ್ತುತಿಸುವ, ಕೀರ್ತನೆ ಹಾಡುವ, ಸ್ತೋತ್ರ ಮಾಡುವ, ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡುವ, ನಿನ್ನೊಂದಿಗಿರುವ ಗುಂಪು, ಆ ಗುಂಪಿನಲ್ಲಿ ನಾನು ಇರ್ತೀನಪ್ಪ. ಥ್ಯಾಂಕ್ ಯು ಲಾರ್ಡ್. ನಿನ್ನೊಂದಿಗಿರುವಂಥ ಗುಂಪು, ವಾಕ್ಯದೊಂದಿಗಿರುವಂಥ ಗುಂಪು, ಪ್ರಾರ್ಥನೆಯೊಂದಿಗಿರುವಂಥ ಗುಂಪು, ಸಭೆಯೊಂದಿಗಿರುವಂಥ ಗುಂಪು, ಸಭಾಪಾಲಕರೊಂದಿಗಿರುವ ಗುಂಪು, ದೇವರ ಯೋಜನೆಯೊಂದಿಗಿರುವ ಗುಂಪು, ದೇವ ದರ್ಶನದೊಂದಿಗಿರುವ ಗುಂಪು, ಆ ಗುಂಪಿನಲ್ಲಿ ನಾನು ಕಾಣಿಸ್ಕೊಳ್ತೀನಪ್ಪ. ನಿನ್ನ ವಾಕ್ಯಕ್ಕೆ ವಿರುದ್ಧವಾಗಿ, ನಿನ್ನ ರಾಜ್ಯಕ್ಕೆ ವಿರುದ್ಧವಾಗಿ, ಪಾಪದ ಕೃತ್ಯಗಳಲ್ಲಿ, ದುಷ್ಕೃತ್ಯಗಳಲ್ಲಿ ಬೇಡಪ್ಪ. ಒಂದು ನಿಮಿಷ ನಾವು ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡುವ.
ಥ್ಯಾಂಕ್ ಯು ಜೀಸಸ್. ಅಪ್ಪ, ನಾನು ನಿನ್ನೊಂದಿಗಿರುವಂಥ ಗುಂಪಿನಲ್ಲಿ ಇರಬೇಕು. ಕತ್ತಿ ದೊಣ್ಣೆ ಕ್ರಿಸ್ತನನ್ನು ಶಿಲುಬೆಗೆ ಒಪ್ಪಿಸಿಕೊಡುವ, ಪಾಪಕ್ಕೆ ನಡೆಸುವ, ಅನ್ಯಾಯಕ್ಕೆ ನಡೆಸುವ, ದುರ್ಮಾರ್ಗಕ್ಕೆ ನಡೆಸುವ ಗುಂಪಿನಲ್ಲಿ ನಾನು ಗುರುತಿಸ್ಕೋಬಾರ್ದಪ್ಪ. ಆ ರೀತಿ ಏನಾಗಿ ಗುರುತಿಸ್ಕೊಂಡ್ರೆ ಮಾನಸಾಂತರ ಅಸಾಧ್ಯ ಅಂತ ವಾಕ್ಯ ಹೇಳ್ತದೆ. ಲೋಕದವರು ಹೇಗಾದರೂ ಇರಲಿ, ರಕ್ಷಣೆ ಹೊಂದಿದವರು, ಸತ್ಯವನ್ನು ತಿಳಿದವರು, ಸನ್ಮಾರ್ಗಕ್ಕೆ ಬಂದವರು, ವಾಕ್ಯದ ಬೆಳಕಿಗೆ ಬಂದವರು, ಪವಿತ್ರಾತ್ಮನ ಅನುಭವಕ್ಕೆ ಬಂದವರು, ನಿತ್ಯದ ನಿರೀಕ್ಷೆ ಹೊಂದಿದವರು ಭ್ರಷ್ಟರಾದರೆ, ಕ್ರಿಸ್ತನನ್ನ ಶಿಲುಬೆಗೆ ಒಪ್ಪಿಸ್ಕೊಟ್ರೆ, ಅಂದರೆ ಪಾಪ ಮಾಡಿದ್ರೆ, ಅಂದರೆ ದುಷ್ಕೃತ್ಯಗಳಲ್ಲಿ ತೊಡಗಿಸ್ಕೊಂಡ್ರೆ, ದುರ್ಮಾರ್ಗದಲ್ಲಿ ನಡೆಯುವವರೊಂದಿಗೆ ಇಜ್ಜೋಡಾಗ್ಬಿಟ್ರೆ ಅಂಥವ್ರು ಮಾನಸಾಂತರ ಹೊಂದುವುದು ಕಷ್ಟ ಅಂತ ನಿನ್ನ ವಾಕ್ಯ ಹೇಳ್ತದಲ್ಲಪ್ಪ. ಥ್ಯಾಂಕ್ ಯು. ನಮ್ಮನ್ನು ಕಾಪಾಡು ಸ್ವಾಮಿ, ನನ್ನನ್ನು ಕಾಪಾಡಪ್ಪ. ಅಂಥದ್ದು ಯಾವುದರಲ್ಲೂ ಹೋಗದ ಹಾಗೆ ಕಾಪಾಡು ಕರ್ತನೇ. ನನ್ನ ಜನರನ್ನು ಕಾಪಾಡು. ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರೋ ಪ್ರತಿಯೊಬ್ಬರನ್ನು ಕಾಪಾಡು ಸ್ವಾಮಿ. ನಮ್ಮ ರಾಜ್ಯ, ನಮ್ಮ ದೇಶದಲ್ಲಿರುವಂಥ ಎಲ್ಲ ರಕ್ಷಣೆ ಹೊಂದಿದ ಮಕ್ಕಳು ಕರ್ತನೇ ದುಷ್ಕೃತ್ಯಗಳಲ್ಲಿ ತೊಡಗಿಸ್ಕೋಬಾರ್ದು, ಅಂಥವ್ರ ಜೊತೆ ಗುರುತಿಸ್ಕೋಬಾರ್ದು ಸ್ವಾಮಿ. ದುರ್ಮಾರ್ಗದಲ್ಲಿರುವವ್ರ ಜೊತೆ ಗುರುತಿಸ್ಕೋಬಾರ್ದು ಸ್ವಾಮಿ. ಥ್ಯಾಂಕ್ ಯು. ದುರ್ನಡತೆಯಲ್ಲಿ ನಡಿಬಾರ್ದಪ್ಪ. ನಿನ್ನನ್ನು ಶಿಲುಬೆಗೆ ಹಾಕುವಂತಹ ಕೃತ್ಯಗಳಲ್ಲಿ ಯಾರು ತೊಡಗಿಸ್ಕೋಬಾರ್ದು. ಕ್ರಿಸ್ತನನ್ನು ಅವಮಾನಪಡಿಸುವಂಥ ಕೃತ್ಯಗಳಲ್ಲಿ, ಸಾಕ್ಷಿರಹಿತ ಜೀವಿತದಲ್ಲಿ ಯಾರು ಕಾಣಿಸ್ಕೋಬಾರ್ದು ಸ್ವಾಮಿ. ನಿನ್ನ ನಾಮವನ್ನು ಕರ್ತನೆ ಅವಮಾನಪಡಿಸುವಂಥ ಯಾವ ಕೃತ್ಯದಲ್ಲೂ ಕೂಡ ದೇವರ ಮಕ್ಕಳು ಯಾರು ಕಾಣಿಸ್ಕೋಬಾರ್ದಪ್ಪ. ಯಾವ ದೇವ ಮಗು ಮೂಲಕೂ ಕೂಡ ನಿನ್ನ ನಾಮಕ್ಕೆ ದೂಷಣೆ ಆಗಬಾರ್ದಪ್ಪ. ಕರ್ತನೆ, ನಮ್ಮ ರಾಜ್ಯದಾದ್ಯಂತ, ನಮ್ಮ ದೇಶದಾದ್ಯಂತ ಎಲ್ಲ ಸಭೆಗಳಲ್ಲಿಯೂ ಸಹ ದೇವ ಮಕ್ಕಳು ಕರ್ತನೆ ನಿನಗೆ ಮಹಿಮೆ ತರುವಂಥವರಾಗಿರಬೇಕು. ನಿನಗೆ ದೂಷಣೆ ತರುವಂಥವರಾಗಿ, ನಿನ್ನನ್ನು ಶಿಲುಬೆಗೆ ಒಪ್ಪಿಸಿಕೊಡುವವರಾಗಿ, ನಿನಗೆ ವೇದನೆ ತರುವವರಾಗಿ, ನಿನ್ನ ಮನಸ್ಸಿಗೆ ಗಾಯ ಮಾಡುವವರಾಗಿ, ನಿನ್ನ ಕರ್ತನೆ ಕೈಗಳಿಗೆ ಮೊಳೆ ಹೊಡೆಯುವವರಾಗಿ, ನಿನ್ನ ತಲೆಗೆ ಮುಳ್ಳಿನ ಕಿರೀಟ ಹಾಕುವವರಾಗಿ ಕರ್ತನೆ ಯಾರು ಕಾಣಿಸ್ಕೋಬಾರ್ದಪ್ಪ. ಅದಕ್ಕಾಗಿ ನೀವು ನನ್ನನ್ನು ಕರೆದಿಲ್ಲಪ್ಪ, ನಮ್ಮನ್ನು ಕರೆದಿಲ್ಲ, ನಮ್ಮ ಜನರನ್ನ ನೀವು ಕರೆದಿಲ್ಲ. ನಿನ್ನ ಜೊತೆ ಇರಲಿಕ್ಕೆ, ಕೀರ್ತನೆ ಹಾಡಲಿಕ್ಕೆ, ಮೊಣಕಾಲು ಪ್ರಾರ್ಥನೆ ಮಾಡಲಿಕ್ಕೆ ಅದಕ್ಕೆ ನೀವು ಕರೆದಿದ್ದೀರಿ. ಥ್ಯಾಂಕ್ ಯು. ಭಯಭಕ್ತಿಯ ಜೀವಿತಕ್ಕೆ ಕರೆದಿದ್ದೀರಿ, ಆತ್ಮಿಕ ಜೀವಿತಕ್ಕೆ ಕರೆದಿದ್ದೀರಿ. ನಿಮ್ಮ ದೈವಿಕ ಯೋಜನೆಯಲ್ಲಿ ನಮ್ಮನ್ನು ಪಾಲುಗಾರನಾಗಿ ಮಾಡಿದ್ದೀರಿ. ನಿತ್ಯದ ನಿರೀಕ್ಷೆ ಕರೆದಿದ್ದೀರಿ. ನನ್ನೊಂದಿಗಿರ್ರಿ ಅಂತ ಹೇಳಿದ್ರಲ್ಲ, ನನ್ನೊಂದಿಗೆ ಎಚ್ಚರವಾಗಿರ್ರಿ ಅಂತ ಹೇಳಿದ್ರಲ್ಲ, ಅದಕ್ಕೆ ನೀವು ಕರೆದಿದ್ದೀರಿ, ನಿಮ್ಮ ಜೊತೆ ಇರ್ಲಿಕ್ಕೆ ಕರೆದಿದ್ದೀರಿ. ಥ್ಯಾಂಕ್ ಯು ಲಾರ್ಡ್. ದೇವ ಮಕ್ಕಳು ಇದನ್ನು ಕರ್ತನೆ ಸ್ಪಷ್ಟವಾಗಿ ಗ್ರಹಿಸಲಿಕ್ಕೆ ಸಹಾಯ ನೀಡಪ್ಪ, ಸಹಾಯ ನೀಡಪ್ಪ, ನಮಗೆ ಸಹಾಯ ನೀಡಪ್ಪ. ಥ್ಯಾಂಕ್ ಯು. ಯಾವ ಕಾರಣಕ್ಕೂ ನಿನ್ನ ನಾಮಕ್ಕೆ ದೂಷಣೆ ತರುವ, ನಿನಗೆ ವೇದನೆ ತರುವ, ನಿನಗೆ ಸಂಕಟ ತರುವ ಕಾರ್ಯಗಳಲ್ಲಿ ಯಾರು ಕೂಡ ತೊಡಗಿಸ್ಕೋಬಾರ್ದಪ್ಪ. ಪ್ರತಿಯೊಬ್ಬರನ್ನು ಕಾಪಾಡು, ಆಶೀರ್ವದಿಸಿ ನಡೆಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಜೀವವುಳ್ಳ ಪರಲೋಕ ತಂದೆಯೇ. ಆಮೇನ್, ಆಮೇನ್, ಆಮೇನ್. ತಂದೆಯೇ, ನನ್ನೊಂದಿಗೆ ಸೇರಿ ಯಾರೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಪ್ರತಿಯೊಬ್ಬರನ್ನು ನಿನ್ನ ಕೃಪಾ ಹಸ್ತಕ್ಕೆ ಒಪ್ಪಿಸ್ತೇವೆ. ಪ್ರತಿಯೊಬ್ಬರನ್ನು ಆಶೀರ್ವದಿಸು, ಆರೋಗ್ಯ ಕೊಡು, ಕುಟುಂಬದಲ್ಲಿ ಸಮಾಧಾನ ಕೊಡು ಸ್ವಾಮಿ. ಈ ದಿನ ಮನರಮ್ಯವಾದ ದಿನ ಆಗಿರಲಿ, ಈ ದಿನ ಜಯದ ದಿನ ಆಗಿರಲಿ, ಈ ದಿನ ಹೋಗೋಣ ಬರೋಣದಲ್ಲೆಲ್ಲ ಸುರಕ್ಷತೆಯನ್ನು ಅನುಭವಿಸುವ ದಿನ ಆಗಿರಲಿ. ಈ ದಿನ ನಿನ್ನ ದಿನ ಆಗಿರಲಿ ಅಪ್ಪ. ಥ್ಯಾಂಕ್ ಯು. ಹಾಗೆ ಆಶೀರ್ವದಿಸಿ ನಡೆಸಿ. ಎಲ್ಲ ಘನತೆ, ಗೌರವ, ಮಹಿಮೆ ನಿಮಗೆ ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ, ಜೀವವುಳ್ಳ ಪರಲೋಕ ತಂದೆಯೇ. ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೇನ್, ಆಮೇನ್. ತಂದೆಯಾದ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಎಂದು ಸದಾಕಾಲವೂ ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್.